ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್. ಮೋಸ ವಂಚನೆಗೆ ಒಳಗಾಗುವವರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ವಂಚನೆ, ಮೋಸ, ದಗಲಬಾಜಿ ಮಾಡುವವರು ಇದ್ದೇ ಇರ್ತಾರೆ. ಅದರಲ್ಲೂ ಈ ಇಂಟರ್ನೆಟ್ ಯುಗ, ಸಾಮಾಜಿಕ ಜಾಲತಾಣದ ಯುಗ, ಏನು ಆನ್ಲೈನ್ ಯುಗ ಪ್ರಾರಂಭವಾಗಿದೆಯೋ ಇದರಲ್ಲಂತೂ ಸಾಕಷ್ಟು ರೀತಿಯ ಮೋಸಗಳನ್ನು, ವಂಚನೆಗಳನ್ನು ಜನ ಮಾಡ್ತಾನೆ ಇರ್ತಾರೆ. ಇದಕ್ಕಾಗಿ ಸರ್ಕಾರ IT ಆ್ಯಕ್ಟನ್ನು ತಂದಿದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಇದೆ. ಬೇರೆ ಬೇರೆ ರೀತಿಯ ಕಡಿವಾಣ ಹಾಕಲಿಕ್ಕೆ ಪೊಲೀಸರು, ಸರ್ಕಾರಗಳು ಹರಸಾಹಸ ಮಾಡ್ತಾನೆ ಇರ್ತವೆ. ಅದರಲ್ಲೂ ಇವತ್ತು ನಾನು ಹೊತ್ಕೊಂಡು ಬಂದಿರತಕ್ಕಂಥ ಒಂದು ವಿಷಯ ಏನಪ್ಪ ಅಂದ್ರೆ, ಒಂದು ಟ್ರೇಡಿಂಗ್ ಕಂಪ್ನಿಯನ್ನು ಮಾಡಿದ್ದೀವಿ. ನಿಮಗೆ 90,000 ರೂಪಾಯಿಗಳನ್ನು ಕೊಟ್ಟಿದ್ದೀವಿ ಅಂದ್ರೆ, ನೀವು ಕಟ್ಟಿರಿ ಅಂದ್ರೆ ನಿಮಗೆ ಪ್ರತಿ ತಿಂಗಳು 20% ದುಡ್ಡನ್ನು ಕೊಡ್ತೀವಿ. ಆಮೇಲೆ 1 ವರ್ಷ 2 ವರ್ಷ ಆದ ನಂತರ ಪುನಃ ನಿಮ್ಮ ದುಡ್ಡನ್ನು ಕೂಡ ನಿಮ್ಗೆ ವಾಪಸ್ ಕೊಡ್ತೀವಿ. ನೀವು ಇನ್ನೊಬ್ಬರನ್ನ ಯಾರನ್ನಾದ್ರೂ ಜಾಯಿನ್ ಮಾಡಿದ್ರಿ ಅಂದ್ರೆ, ಒಬ್ಬರನ್ನ ಜಾಯಿನ್ ಮಾಡಿದ್ರೆ ನಿಮಗೆ ಅಲ್ಲಿ 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಜನರನ್ನ ಯಾಮಾರಿಸಿರುವ, ಮತ್ತು ಇದು ಒಂದು ಸ್ವಲ್ಪ ಹೊರಗಡೆ ಬಂದ ತಕ್ಷಣ ಈ ಏನಿದರಲ್ಲಿ ಭಾಗಿಯಾಗಿರುವಂಥ ಆರೋಪಿತರೇ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಏನಪ್ಪ ಅಂದ್ರೆ, ಸೈಬರ್ ಸ್ಟೇಷನ್ನಲ್ಲಿ ತಮ್ಮ ಮೇಲೇ ತಾವೊಂದು ಕೇಸ್ ಹಾಕೊಳ್ಳೋ ರೀತಿ ಮಾಡಿ ಐಷಾರಾಮಾಗಿ ಅಡ್ಡಾಡುವಂತಹ ನಯವಂಚಕರ, ಮೋಸಗಾರರ, ಖತರ್ನಾಕ್ ಕದಿಮರ ಸ್ಟೋರಿಯನ್ನು ಇವತ್ತು ನಾನು ತೆಗೆದುಕೊಂಡು ಬಂದಿದ್ದೀನಿ. ನೀವೆಲ್ಲ ನಿಮಗೆ ನಟ್ವರ್ ಲಾಲ್ ಗೊತ್ತು, ಆಮೇಲೆ ಕರೀಂ ಲಾಲಾ ತೆಲಗಿ ಗೊತ್ತು. ನಟ್ವರ್ ಲಾಲ್ ಅಂತೂ ಈ ದೇಶದ ಏನು ನಮ್ಮ ಪಾರ್ಲಿಮೆಂಟನ್ನೇ ಮಾರಿರ್ತಕ್ಕಂಥ ವ್ಯಕ್ತಿ, ತಾಜ್ ಮಹಲ್ ಮಾರಿರ್ತಕ್ಕಂಥ ವ್ಯಕ್ತಿ ನಟ್ವರ್ ಲಾಲ್. ಆಮೇಲೆ ಕರೀಂ ಲಾಲಾ ತೆಲಗಿ ಅಂದ್ರೆ ಈ ಚಾಪ ಕಾಗದಗಳು ಏನು ಬಾಂಡ್ ಅಂತ ಕರಿತೀವಿ, ಇವುಗಳನ್ನೆಲ್ಲ ಮಾಡಿರ್ತಕ್ಕಂಥ ಖತರ್ನಾಕ್ ಕದಿಮರ ಒಂದು ಏನು ಸೃಷ್ಟಿ ಭಾರತ ದೇಶದಲ್ಲಿ ಇರುವಾಗ, ಅವರ ಮಾದರಿಯಲ್ಲೇ ಈ ಸೈಬರ್ ಬುಲ್ ಅಂತಕ್ಕಂತಹ ಒಂದು ಇಂಟರ್ನೆಟ್ ನೆಟ್ವರ್ಕಿಂಗ್ ಮಾರ್ಕೆಟ್ ಅನ್ಬೋದು, ಅಥವಾ ಒಂದು ಟ್ರೇಡಿಂಗ್ ಕಂಪನಿಯನ್ನು ಮಾಡಿ ಜನರಿಗೆ ಯಾಮಾರಿಸಿರುವ ಒಂದು ಘಟನೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಇದು ಮೂಲ ಚೇತನ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ, ಚೇತನ್ ನಂಜುಂಡಯ್ಯ ಅಂತಕ್ಕಂತಹ ಈ ವ್ಯಕ್ತಿ ಮೂಲತಃ ಆ ಬೆಂಗಳೂರು ಭಾಗದವನು. ಇವನ ಎಲ್ಲ ಹಣೆ ಬರ ಈಗ ಆ ಪೊಲೀಸ್ ಠಾಣೆಯಲ್ಲಿ ಇದೆ. ಈಗಾಗಲೇ ಅವನ ಮೇಲೆ FIR ಆಗಿ ಜೆಸಿಗೆ ಕೂಡ ಹೋಗಿ ಬಂದಿದ್ದಾನ. ಇದಾದ ನಂತರ ಈ ಸುರೇಶ್ ರಿಶೇಲ್ ರಾಮಗೊಂಡ್ ಅಂತೇಳಿ ಈತ ಪ್ರತಿಷ್ಠಿತ ಏನು ನಿರಾಣಿಯವರ ಏನೋ ಒಂದು ಸಂಬಂಧಿಕ ನಾನು ಅಂತೇಳಿ ಹೇಳ್ಕೊಂಡು ಓಡಾಡುವಂತಹ ಒಬ್ಬ ವ್ಯಕ್ತಿ. ನಿರಾಣಿಯವರು ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ರೂಪಾಯಿಯನ್ನ ಪ್ರತಿ ವರ್ಷ ಟರ್ನ್ ಓವರ್ ಮಾಡುವಂತ ಒಬ್ಬ ಬಿಸ್ನೆಸ್ ಮ್ಯಾಗ್ನೆಟ್, ಮತ್ತು ಕರ್ನಾಟಕ ಏನು ರಾಜ್ಯದಲ್ಲಿ ಒಬ್ಬ ಪ್ರಭಾವಿ ಮಂತ್ರಿಗಳು ಆಗಿದ್ರು, ರಾಜಕಾರಣಿ ಕೂಡ ಆಗಿದ್ದಾರೆ. ಸಾಕಷ್ಟು ದೀನ ದಲಿತರಿಗೆ, ಬಡವರಿಗೆ ಹೆಲ್ಪ್ ಮಾಡುವಂತ ನೇಚರ್ ಇರುವಂತ ಒಬ್ಬ ಮಹಾನ್ ನಾಯಕ. ಆತನ ಸಂಬಂಧಿಕರಿದ್ರು ಕೂಡ ಅವ್ರು ಈ ತರ ಮಾಡ್ರಿ ಅಂತ ಯಾರಿಗೆ ಹೇಳೋದಿಲ್ಲ, ಬಟ್ ಅವರ ಹೆಸರನ್ನ ಹೇಳ್ಕೊಂಡು ಓಡಾಡುವಂತಹ ಈ ಸುರೇಶ್ ರಾಮಗೊಂಡ್. ಆಮೇಲೆ ಇನ್ನೊಬ್ಬ ಹಾವೇರಿ ಮೂಲದ ವ್ಯಕ್ತಿ ಮಂಜು ಅಂತಕ್ಕಂಥವನು. ಆಮೇಲೆ ವಿರೂಪಾಕ್ಷಯ್ಯ ಪೂಜಾರಿ ಅಂತಕ್ಕಂಥ ಒಬ್ಬ ಜಮಖಂಡಿ ತಾಲೂಕಿನ ವ್ಯಕ್ತಿಗಳು ಸೇರಿ ಇವರು 2024 ಒಂದು ವರ್ಷದಲ್ಲಿ ಜಮಖಂಡಿಗೆ ಒಂದು ಕಂಪನಿಯನ್ನ ಪರಿಚಯ ಮಾಡ್ತಾರೆ. ಆ ಕಂಪನಿ ಹೆಸರೇ ಸೈಬರ್ ಬುಲ್ ಕಂಪನಿ. ಈ ಕಂಪನಿಯಲ್ಲಿ ಏನಪ್ಪಾ ಅಂದ್ರೆ, ಯಾರು ಬೇಕಾದ್ರೂ ದುಡ್ಡು ಹೂಡಿಕೆ ಮಾಡ್ಬೋದು. ಹೂಡಿಕೆ ಮಾಡಿದ ನಂತರ ನೀವು 1 ಲಕ್ಷ ರೂಪಾಯಿ ಹಾಕಿದ್ರೆ ನಿಮಗೆ 25% ಮತ್ತು 90,000 ಹಾಕಿದ್ರೆ ನಿಮ್ಗೆ 20% ದುಡ್ಡು ರಿಟರ್ನ್ ಕೊಡ್ತೀವಿ ಒಂದು ತಿಂಗಳಿಗೆನೆ ಅಂತೇಳಿ. ಸುಮಾರು ಒಂದು ಕನಿಷ್ಠ ಅಂದ್ರೂ ಒಂದು 4-5 ತಿಂಗಳು ಆ ರೀತಿ ಜನರಿಗೆ ದುಡ್ಡು ವಾಪಸ್ ಕೂಡ ಕೊಡ್ತಾರೆ. ಕೊಟ್ಟ ನಂತರ ಏನಾಗುತ್ತೆ ಅಂದ್ರೆ, ಇದು ನೆಟ್ವರ್ಕಿಂಗ್ ಸಿಸ್ಟಮ್ ಮತ್ತು ಚೈನ್ ಸಿಸ್ಟಮ್, ಒಂದು ರೀತಿ ಬೈನರ್ ಸಿಸ್ಟಮು, ಚೈನ್ ಸಿಸ್ಟಮು, ನೆಟ್ವರ್ಕಿಂಗ್ ಸಿಸ್ಟಮ್, ಒಬ್ಬರ ಹಿಂದೆ ಒಬ್ಬರು ಅಂತ ಹೇಳ್ತಾರಲ್ಲ. ಆಮೇಲೆ ಇಲ್ಲಿ ಇರ್ತಕ್ಕಂತಹ ಇವರೆಲ್ಲ ಸೇರಿ ಏನು ಮಾಡ್ತಾರೆ ಅಂದ್ರೆ, ಜಮಖಂಡಿಲಿ ಇರ್ತಕ್ಕಂಥ ಪ್ರಭಾವಿಗಳು ಯಾರ್ದಾರ ಮಾರ್ಕೆಟ್ ಲೈನ್ನಲ್ಲಿ, ಈಗ ಉದಾಹರಣೆ ಮೇಸ್ತ್ರಿಗಳು, ಆ ಬೇರೆ ಬೇರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ಗಳು, ಈ ರೀತಿಯ ಜನರನ್ನ ಟಾರ್ಗೆಟ್ ಮಾಡ್ತಾರ. ಅವರ ಮುಖಾಂತರವಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಎತ್ತಿದ್ದಾರೆ. ಒಂದು ಅಂದಾಜಿನ ಪ್ರಕಾರ 100 ಕೋಟಿಗೂ ಅಧಿಕ ದುಡ್ಡು ಇದರಲ್ಲಿ ಹರಿದಾಡ ಐತಿ ಅನ್ನುವಂಥದ್ದು. ಮತ್ತೆ ಕೆಲವೊಂದಿಷ್ಟು ಜನರು ನಾನು ಖುದ್ದಾಗಿ ಅವ್ರನ್ನ ಕೇಳಿದಾಗ, ನಾನು 3 ಕೋಟಿ 3.5 ಕೋಟಿ ಅಂತೇಳಿ ಸಹಜವಾಗಿ ಹೇಳಿದ್ರು. ಕೆಲವೊಂದಿಷ್ಟು ಜನ ಏನು ಮಾಡ್ಯಾರ ಅಂದ್ರೆ, ಅವರಿಗೆ ಕೇವಲ 10-15 ರೂಪಾಯಿ, 20,000 ರೂಪಾಯಿ ತಿಂಗಳ ಪಗಾರ ಇರುವಂತಹ ಬ್ಯಾಂಕ್ನಲ್ಲೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವ್ರು ತಮ್ಮ ಪರಿಚಯಸ್ಥರ ಕಡೆಯಿಂದ 90 ಲಕ್ಷ, 50 ಲಕ್ಷ, ಕೋಟಿ ಗಂಟಲೆ ದುಡ್ಡನ್ನು ಕೂಡ ಹಾಕ್ಸಿರುವಂತ ಘಟನೆ. ಈಗ ಇವ್ರಿಗೆ ಏನ್ ಹೇಳ್ತಾ ಇದಾರೆ ಅಂದ್ರ, ಕಂಪ್ನಿ ಮುಳುಗೈತಿ, ಕಂಪ್ನಿ ಓಡ್ ಹೋಗೈತಿ. ಸೈಬರ್ ಬುಲ್ ಅನ್ನುವಂಥದ್ದು ಇಂಟರ್ನೆಟ್ ನಲ್ಲಿ ಯಾವುದೇ ಕಂಪ್ನಿ ಇಲ್ಲ.
ಕೇವಲ 40,000 ರೂಪಾಯಿ 45,000 ರೂಪಾಯಿ ಹತ್ರ ಒಂದು 50,000 ರೂಪಾಯಿ ಖರ್ಚು ಮಾಡಿದ್ರೆ ಒಂದೇನಂದ್ರೆ ವೆಬ್ಸೈಟ್ ನಿರ್ಮಾಣ ಮಾಡ್ಬೋದು, ಒಂದು ಫೇಕ್ ವೆಬ್ಸೈಟ್. ಆ ಫೇಕ್ ವೆಬ್ಸೈಟ್ನಲ್ಲಿ ಫೇಕ್ ಐಡಿಗಳನ್ನು ಹಾಕಿ ಈ ರೀತಿಯ ಜನರಿಗೆ ವಂಚನೆ ಮಾಡುವಂತ ಒಂದು ಜಾಲ ಇದು. ಈ ವಿಶೇಷವಾಗಿ ಚೇತನ್ ನಂಜುಂಡಯ್ಯ ಅಂತಕ್ಕಂಥ ವ್ಯಕ್ತಿ ಸುಮಾರು 25 ವರ್ಷಗಳಿಂದ ಇದೆ ದಂಧ. ಇವನ ಹೆಸರಿಗೆ ಯಾವುದೇ ಅಕೌಂಟ್ ಇಲ್ಲ, ಯಾವುದೇ ಬ್ಯಾಂಕ್ ಅಕೌಂಟ್ ಇಲ್ಲ, ಎಲ್ಲಿಯೂ ಜನರಿಗೆ ಈತ ಕಾಣಿಸೋದಿಲ್ಲ. ಆದರೆ ಒಂದು ಭೂಗತವಾಗಿಯೇ ಈ ರೀತಿಯ ಅತಿ ಹೆಚ್ಚಾಗಿ ಒಂದು 25 ವರ್ಷಗಳ ಕಾಲ ಅನೇಕ ಜನರಿಗೆ ವಂಚನೆ ಮಾಡಿರ್ತಕ್ಕಂಥ ಒಬ್ಬ ಭೂಪ ಇವನು. ಇವನೊಂದಿಗೆ ಸೇರಿರ್ತಕ್ಕಂಥ ಈ ಏನು ಸುರೇಶ್ ರಾಮಗೊಂಡ ಅಂತಕ್ಕಂತಹ ಜಮಖಂಡಿ ತಾಲೂಕಿನ ವ್ಯಕ್ತಿಯಾಗಿರ್ತಕ್ಕಂಥವನು, ಈತ ಕೂಡ ಚಿಟ್ ಫಂಡು ಫೈನಾನ್ಸ್ ಅನ್ಕೊಂಡು ಮಾರ್ಕೆಟ್ನಲ್ಲಿ ಸ್ವಲ್ಪ ಜನರಿಗೆ ಪರಿಚಯಿಸ್ತಿರುವಂತಹ ವ್ಯಕ್ತಿ. ಈತನ ಮೂಲಕವೇ ಈ ಚೇತನ್ ಮತ್ತು ಈ ಏನು ಸುರೇಶ್ ಅಂತಕ್ಕಂಥ ವ್ಯಕ್ತಿಗಳ ಈ ದುಡ್ಡನ್ನೆಲ್ಲ ಲುಂಗ್ ಹಾಕಿದಾರ. ಇವ್ರು ಹೇಳ್ತಾರೆ ಜನರಿಗಿಲ್ಲ, ಮ್ಯಾಲಿನವರಿಗೆ ನಾವು ಕೊಟ್ಟಿದ್ದೀವಿ, ಮ್ಯಾಲಿನವ್ರಿಗೆ ಕೊಟ್ಟಿದ್ದೀವಿ ಅಂತೇಳಿ ಜನರಿಗೆ ಮೋಸ ಮಾಡ್ತಾರೆ. ಆದ್ರೆ ಜನ ಮಾತ್ರ ಇಲ್ಲಿ ತಮ್ಮ ಬಂಗಾರವನ್ನ ಮಾರಿ ಬಡ್ಡಿ ಹಂಗ ತೆಗೆದು ಬೇರೆ ಬೇರೆ ರೂಪದಲ್ಲಿ ತಮಗ ಜೀವನಕ್ಕೆ ತಾವು ಕೂಡಿಟ್ಟು ತಾವೆಲ್ಲ ಏನೋ ಒಂದು ಮಾಡ್ಕೋಬೇಕು ಜೀವನದಲ್ಲಿ ಅಂತಕ್ಕಂಥ ಎಲ್ಲಾ ದುಡ್ಡನ್ನ ಇವ್ರ ಮೈ ಮೇಲೆ ಸುರಿವಿದಾರ. ಬಹುಶಃ ಈ ವಂಚನೆ ಯಾವ ಮಟ್ಟಕ್ಕೆ ತೀವ್ರ ರೂಪ ಪಡೆದೈತೆ ಅಂದ್ರೆ ಇನ್ನೊಂದಿಷ್ಟು ದಿನಗಳ ಒಳಗಾಗಿ ಇದೇನಾದ್ರೂ ಸೆಟಲ್ಮೆಂಟ್ ಆಗದೆ ಹೋದ್ರೆ ಒಂದು 10-12 ಜನ ಈ ವಿಷಯಕ್ಕಾಗಿ ತಮ್ಮ ಪ್ರಾಣವನ್ನ ಕೂಡ ಕಳೆದುಕೊಳ್ಳುವ ಮಟ್ಟಕ್ಕೆ ವಿಕೋಪಕ್ಕೆ ಈ ಒಂದು ಪ್ರಕರಣ ಹೋಗೈತೆ ಅಂತಾನೆ ಹೇಳ್ಬಹುದು. ಅಷ್ಟು ಡೇಂಜರಸ್ ಆಗಿ ಯಾರು ದುಡ್ಡು ತಗೊಂಡ್ರ ಅವ್ರು ಆರಾಮಾಗಿ ಅದಾರ. ಆದ್ರ ಈ ಪಾಪ ಕಡು ಬಡವರು ಮಧ್ಯಮ ವರ್ಗದವ್ರು ಏನಿಲ್ಲಿ ದುಡ್ಡು ಹಾಕ್ಯಾರಲ್ಲ ಅವರೆಲ್ಲರಿಗೂ ಕೂಡ ಈಗ ಅವರ ಕುತ್ತಿಗೆಗೆ ಉರುಳು ಬಂದಿದೆ ಅಂತಾನೆ ಹೇಳ್ಬೋದು. ಇದೆಲ್ಲ ನಡೆಯುವಂತ ಸಂದರ್ಭದಲ್ಲಿ ಜನ ಎಲ್ಲ ಗಂಟು ಬೀಳ್ತಾರೆ. ಈಗ ಚೈನ್ ಸಿಸ್ಟಮ್ ಅಂದ ಬಳಿಕ ಒಬ್ಬರ ಮೇಲೆ ಒಬ್ರು ದುಡ್ಡು ಕೊಟ್ಟಿದ್ದಾರಲ್ಲ, ನಮ್ ದುಡ್ಡು ಯಾಕೆ ಬರಲಿಲ್ಲ, ದುಡ್ಡು ಯಾಕೆ ನಿಂತು, ನಮ್ಗೆ ದುಡ್ಡು ಬೇಕು ಅಂತೇಳಿ ಗಂಟು ಬಿದ್ದಾಗ ಪ್ರೆಷರ್ ಆದಾಗ ಇಲ್ಲಿ ಒಂದು 4 ಜನ ಒಂದು 4-5 ಜನ ಸೇರಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರ. ಆ ಮಾಸ್ಟರ್ ಪ್ಲಾನ್ ಏನಂದ್ರ ಸೈಬರ್ ಕ್ರೈಮ್ ಹೋಗಿ ಇವ್ರ ಮೇಲೆ ಇವ್ರು ಕಂಪ್ಲೇಂಟ್ ಅನ್ನು ಕೊಡ್ಕೋತಾರೆ. ಸುಮಾರು 4-5 ಜನ ಇದರಲ್ಲಿ ಮೇನ್ ಟೀಮ್ ಅಲ್ಲಿ ಇದಾರ. ಇವ್ರೊಳಗಡೆ ಒಬ್ಬ ಕಂಪ್ಲೇಂಟ್ದಾರರಾಗಿ ಎಲ್ಲರ ಹೆಸರು ಇನ್ನುಳಿದವರು ಕೆಲವರು ಸಾಕ್ಷಿದಾರರಾಗಿ ಕಂಪ್ಲೇಂಟ್ ಅನ್ನ ತಮ್ಮಷ್ಟಕ್ಕೆ ತಾವು ಕೊಡ್ತಾರ. ಕೊಟ್ಟ ನಂತರ ಆ ಕೆಲವೊಂದಿಷ್ಟು ಜನ ಅಂದ್ರೆ ಒಂದು 10, 15, ಒಂದು 16, 20 ದಿವಸ ಜೈಲಿಗೂ ಕೂಡ ಹೋಗಿ ಬರ್ತಾರೆ ಇವರು. ಆ ಹೋಗಿ ಬಂದ ನಂತರ ಜನರಿಗೆ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಕೇಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ನಾವು ಚೇತನ್ ಮೇಲೆ ಕೇಸ್ ಮಾಡಿದೀವಿ, ಅವ್ರ ಮೇಲೆ ಕೇಸ್ ಮಾಡಿದೀವಿ, ಕಂಪ್ನಿ ಮೇಲೆ ಕೇಸ್ ಮಾಡಿದೀವಿ ಅಂತ ಹೇಳಿ ಜನರಿಗೆ ವಂಚನೆ ಮಾಡ್ತಾ ಇದಾರ. ಅಷ್ಟಕ್ಕೂ ಈ ಚೇತನ್ ಅಂತಕ್ಕಂಥ ಆಸಾಮಿ ಏನೈತಲ್ಲ ಈಗಾಗಲೇ ಈ ಕೇಸಿಗೆ ಸ್ಟೇ ಮಾಡ್ಕೊಂಡ ಅನ್ನುವಂತ ಮಾಹಿತಿ ಐತಿ. ಇನ್ನು ಉಳಿದ ಆರೋಪಿತರು ಇಲ್ಲೇ ರಾಜ್ಯಾರೋಷವಾಗಿ ಅಡ್ಡಾಡಕತ್ತಾರ. ಅಲ್ಲಿ ಏನು ಪೊಲೀಸರು ಕಟ್ಟುನಿಟ್ಟಾಗಿರ್ತಕ್ಕಂಥ ಚಾರ್ಜ್ ಶೀಟು ಸಮೇತವಾಗಿ ಎಲ್ಲವನ್ನ ಮಾಡಬೇಕಾಗಿತ್ತು, ಅದು ಇದುವರೆಗೂ ಕೂಡ ಅಲ್ಲಿ ಸಲ್ಲಿಕೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಇಂತಹ ಅಪರಾಧಗಳು ನಡೆದಾಗ ಏನಪ್ಪಾ ಅಂದ್ರೆ IT ಆಕ್ಟ್ 2000 ಸೆಕ್ಷನ್ 66D, ಸೆಕ್ಷನ್ 66, ಆಮೇಲೆ ಸೆಕ್ಷನ್ 43, 66 ಅದರ ಪ್ರಕಾರ ಮತ್ತು IPC ಸೆಕ್ಷನ್ 420, 406, 409, 468, 471, 120B, 419 ಏನು ಈ ಮೋಸ ಮಾಡಿರ್ತಕ್ಕಂಥದ್ದು, ಡೂಪ್ಲಿಕೇಟ್ ಕಂಪನಿಯನ್ನ ಮಾಡಿರ್ತಕ್ಕಂಥದ್ದು, ಗುಂಪುಗಾರಿಕೆ ಮಾಡಿ ಮೋಸ ಮಾಡಿರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಇಷ್ಟೆಲ್ಲ ಸೆಕ್ಷನ್ಗಳು ಅದಾವ. ಆದ್ರೆ ಇಲ್ಲಿ ಪೊಲೀಸರು ಯಾವ ಸೆಕ್ಷನ್ಗಳು ಹಾಕಿದ್ದಾರೋ ಈಗಾಗಲೇ ಒಂದು CC 20/25 ಅನ್ನುವಂತಹ ಈ ಒಂದು FIR ಕೂಡ ಏನಪ್ಪಾ ಅಂದ್ರೆ ಕೇಸ್ ನಂಬರ್ 2025 ಅಂತಕ್ಕಂಥದ್ದು ಸೈಬರ್ ನಲ್ಲಿ ಪ್ರಕರಣ ಕೂಡ ದಾಖಲಾಗೈತಿ. ಆದ್ರ ಈ ಪ್ರಕರಣ ಸಂಪೂರ್ಣ ಹಳ್ಳ ಹಿಡಿದೈತೆ ಅನ್ನೋದಕ್ಕೆ ಅನೇಕ ಸಾಕ್ಷ್ಯಾಧಾರಗಳು ನಮ್ಮ ಕಡೆ ಅದಾವ. ಒಟ್ಟಾರೆ ಜನರ ದುಡ್ಡನ್ನ ಯಾಮಾರಿಸಿ ರಾಜಾರೋಷವಾಗಿ ತಮ್ಮ ಮೇಲೆ ತಾವೇ ಕೇಸ್ ಹಾಕಿಸಿಕೊಂಡು ಅಡ್ಡಾಡುವಂತಹ ಈ ನಯ ವಂಚಕರಿಗೆ ಬಿಸಿ ಮುಟ್ಟಬೇಕಾಗಿದೆ. ಮತ್ತೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಧಿಕಾರಿಗಳು, ಅದು ಪೊಲೀಸ್ ಇಲಾಖೆನೇ ಆಗಿರ್ಬೋದು, ಬೇರೆ ಬೇರೆ ಇಲಾಖೆ ಆಗಿರ್ಬೋದು, ಅವರ ಮೇಲೆ ಕೂಡ ತನಿಖೆ ಆಗಬೇಕಾಗಿದೆ. ಹೆಂಗ SIT ರಚನೆ ಆಗ್ತದೆ, ಇಂತಹ ಕ್ರಿಟಿಕಲ್ ವಿಷಯಗಳಿದ್ದಾಗ ಇಲ್ಲಿ ಕೂಡ ಒಂದು ವಿಶೇಷ ತಂಡ ರಚನೆ ಆಗಬೇಕಾಗೈತಿ. ಈ ಸುದ್ದಿ ಮಾನ್ಯ ಗೃಹ ಸಚಿವರು, IT-BT ಸಚಿವರು ಸೇರಿದಂತೆ ಮುಖ್ಯಮಂತ್ರಿಯವರ ಗಮನಕ್ಕೆ ಏನಾದರೂ ಬಂದಿದ್ದೇ ಆಗಿದ್ರೆ, ಅಥವಾ ಈ ಜಿಲ್ಲೆಯ DC ಅವರಿಗೆ SP ಅವರ ಗಮನಕ್ಕೆ ಬಂದಿದ್ದಾದ್ರೆ ಖಂಡಿತವಾಗಲೂ ಇದು ವಿಧಾನಸೌಧ ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಷಯ. ಯಾಕಂದ್ರ ಸೈಬರ್ ನಲ್ಲಿ ಕ್ರೈಮ್ ಮಾಡುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಹಳ ಈಸಿಯಾಗಿ ಜನರನ್ನ ಯಾಮಾರಿಸ್ತಾ ಇದ್ದಾರ. ಅದರಲ್ಲೂ ಉತ್ತರ ಕರ್ನಾಟಕದ ಹಿಂದುಳಿದ ಬಾಗಲಕೋಟೆ ಜಿಲ್ಲೆ ಅಂತ ಬಿರುದು ಕೊಟ್ಟಿರುವ ಈ ಜಿಲ್ಲೆಯಲ್ಲಿ
ಈ ರೀತಿ ರಾಜಾರೋಷ್ಯವಾಗಿ ಹಣ ಎತ್ತಿರುವಂತವರು ಯಾರು? ಇದರಲ್ಲಿ ಬಹಳಷ್ಟು ಬಿಸಿನೆಸ್ ಮ್ಯಾಗ್ನೆಟ್ಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೂಡ ಇದರಲ್ಲಿದ್ದಾರ, ಮತ್ತೆ ರಾಜಕೀಯ ಪುಡಾರಿಗಳು ಇದರಲ್ಲಿದ್ದಾರೆ ಅನ್ನುವಂತಹ ಸಂಶಯ ಐತಿ. ಬಹಳಷ್ಟು ಇದ್ರ ಹಿಂದೆ ಕಾಣಲಾರದ ಕೈಗಳದಾವ. ಒಟ್ಟಾರೆ ಇದರ ಒಂದು ತನಿಖೆ ಆಗಬೇಕು, ಈ ಬಡವರಿಗೆ ನ್ಯಾಯ ಸಿಗಬೇಕು. ಒಂದು ವೇಳೆ ಏನಾದ್ರೂ ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಸಾವು ನೋವು ಏನಾದ್ರು ಆದ್ರ ಅದಕ್ಕೆ ರಾಜ್ಯ ಸರ್ಕಾರವೇ ಮತ್ತು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಏನಪ್ಪಾ ಅಧಿಕಾರಿಗಳೇ ಮತ್ತು ಜಿಲ್ಲಾಧಿಕಾರಿಗಳೇ ಇದಕ್ಕೆ ಕಾರಣೀಭೂತರಾಗ್ತಾರೆ. ಯಾಕಂದ್ರೆ ಇಲ್ಲಿವರೆಗೂ ಈಗಾಗಲೇ ಒಂದು ಸೈಬರ್ನಲ್ಲಿ ಪ್ರಕರಣ ದಾಖಲಾಗಿದ್ದು. ಮತ್ತೆ ಇನ್ನೊಂದು ಆತಂಕಕಾರಿ ಸುದ್ದಿ ಏನಂದ್ರೆ, ಈ ಸುರೇಶ್ ಅಂತಕ್ಕಂಥ ವ್ಯಕ್ತಿ ಈತ ಈ ಚೇತನ್ ನಂಜುಂಡಯ್ಯನ ಒಂದು ಮಾರ್ಗ ಹಿಡ್ದಂಗ ಕಾಣಿಸ್ತಾ ಇದ್ದಾನ. ಯಾಕಂದ್ರೆ ಈಗಾಗಲೇ ಅವನು ಈಗ ಕೇಸ್ ಆಗಿ ಜೈಲಿಗೆ ಹೋಗಿ ಬಂದ್ರು. ಈಗ ಸದ್ಯ ಇನ್ನೊಂದು ಏನೋ ಸ್ಕೀಮ್ ತೆಗೆದಿದ್ದಾನಂತ. ನೀವು ಮಾರ್ಕೆಟ್ನಲ್ಲಿ ಸಿಗುವಂತ 1 ಲಕ್ಷದ ಬೆಲೆ ವಸ್ತುವನ್ನ ಕೇವಲ 50,000 ರೂಪಾಯಿ ತೆಗೆದುಕೊಳ್ಳಬಹುದು ಅಂತೇಳಿ ಶಿವಮೊಗ್ಗ ಮೂಲದ ಒಂದು ಕಂಪನಿ ನಾನು ತಂದಿದ್ದೀನಿ ಅಂತ ಈ ಮೂಲಕವೂ ಕೂಡ ಜನರನ್ನ ಯಾಮಾರಿಸುವ ಖತರ್ನಾಕ್ ಕೆಲಸಕ್ಕೆ ಮತ್ತೆ ಕೈ ಹಾಕಿದ್ದಾನ. ಆತನನ್ನ ನಾನು ಫೋನ್ನಲ್ಲಿ ಕೂಡ ಮಾತಾಡಿಸಿದೆ. ಆತ ಫೋನ್ನಲ್ಲಿ ಕೂಡ ಬಾಯ್ ಬಿಟ್ಟ. ಇದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟ ಹಿಂಗೇನಿದ್ದೇವೆ ಈ ವಿರೂಪಾಕ್ಷಯ್ಯನ ಕೂಡ ನಾನು ಫೋನ್ನಲ್ಲಿ ಮಾತಾಡಿಸಿದೆ, ಅವನು ಕೂಡ ಬಾಯ್ ಬಿಟ್ಟಿದ್ದಾನ. ಇಲ್ಲಿ ಏನಪ್ಪಾ ಅಂದ್ರ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯ ಜನ ಇವ್ರು ಎಲ್ಲಿ ಮುಂದೆ ಹೋಗಂಗಿಲ್ಲ, ಇವ್ರಿಗೆ ಯಾವುದೇ ಕಾನೂನುಗಳು ಗೊತ್ತಿಲ್ಲ, ಇದರ ಬಗ್ಗೆ ಯಾರು ಮಾತನಾಡಲ್ಲ, ನಾವು ಪ್ರಭಾವಿಗಳಿದೀವಿ, ನಮ್ಮ ಹತ್ರ ದುಡ್ಡು ಐತೆ ಅನ್ನುವಂತಹ ಸೊಕ್ಕಿನಿಂದ ಇವರು ಮೆರಿತಾ ಇದ್ದಾರ. ಒಂದು ವೇಳೆ ಸಂಘರ್ಷ ನ್ಯೂಸ್ ಈ ಹಿಂದೆ ಇದ್ರ ಬಗ್ಗೆ ಧ್ವನಿ ಎತ್ತಿತ್ತು, ಧ್ವನಿ ಎತ್ತದೇ ಹೋಗಿದ್ರೆ ಇನ್ನೆಷ್ಟು ಜನ ವಂಚನೆಗೆ ಒಳಗಾಗ್ತಿದ್ರು ಗೊತ್ತಿಲ್ಲ. ಬಹಳಷ್ಟು ಜನರಿಗೆ ವಂಚನೆ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಅದು ಸ್ಟಾಪ್ ಆಗೈತಿ. ಆದ್ರೆ ದುಡ್ಡು ಮಾತ್ರ ವಾಪಸ್ ಬರ್ತಾ ಇಲ್ಲ. ಮತ್ತೆ ಹೊಸ ಏನಪ್ಪಾ ಅಂದ್ರೆ ಇಂತಹ ಆ ಇಂಟರ್ನೆಟ್ ನಲ್ಲಿ ಮೋಸ ಮಾಡುವಂತ ಕಂಪನಿಗಳನ್ನ ಇವರು ಜನರಿಗೆ ತೋರಿಸಿ ಯಾಮಾರಿಸುವಂತ ಕೆಲಸವನ್ನ ತಮ್ಮ ಕುಲಕಸವನ್ನಾಗಿ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ದುರಂತ. ಕಣ್ಣು ಮುಚ್ಚಿ ಕುಳಿತಿರುವಂತಹ ಪೊಲೀಸ್ ಇಲಾಖೆ ಕಣ್ಣು ತೆರೆದು ನೋಡಬೇಕಾಗಿದೆ. ಸಾರ್ವಜನಿಕರ ದುಃಖ ದುಮ್ಮಾನದಗಳಿಗೆ ಲಕ್ಷ್ಯ ಕೊಡಬೇಕಾಗಿದೆ. ಇದರಲ್ಲಿ ಇನ್ನೂ ಅನೇಕ ಟ್ವಿಸ್ಟ್ಗಳದಾವ, ಅನೇಕ ದಾಖಲೆಗಳು ಸಂಘರ್ಷ ನ್ಯೂಸ್ಗೆ ಲಭ್ಯ ಆಗ್ಯಾವ. ಈ ಕುರಿತು ಸಮಗ್ರ ವರದಿಯನ್ನ ಎಪಿಸೋಡ್ ಆಗಿ ಸಂಘರ್ಷ ನ್ಯೂಸ್ ಬಿತ್ತರಿಸುವಂತ ಕೆಲಸ ಮಾಡ್ತದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.